ಬೆಳಗಾವಿಯ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಕನ್ನಡಿಗರ ಭಾಷಾ ಪ್ರೇಮ ಘಂಟಾಘೋಷಗಳ ನಡುವೆ ಸಮ್ಮೇಳನಕ್ಕೆ ಐಟಿ ದಿಗ್ಗಜ ಇನ್ಫೋಸಿಸ್ ನಾರಾಯಣಮೂರ್ತಿ ಚಾಲನೆ ನೀಡಿದರು. ಕಿತ್ತೂರು ರಾಣಿ ಚೆನ್ನಮ್ಮ ವೇದಿಕೆ ಈ ಅವಿಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಸಿಎಂ ಯಡಿಯೂರಪ್ಪ ಹಾಗೂ ಅವರ ಸಚಿವ ಸಂಪುಟದ ಸಚಿವರು ಬೆಳಗಾವಿ ಬೇಡ ಧರಿಸಿ ಗಮನ ಸೆಳೆದರು. ಇನ್ನು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಹಿರಿಯ ಸಾಹಿತಿ ಜಿಎಸ್ ಶಿವರುದ್ರಪ್ಪ ಸೇರಿದಂತೆ ಹಲವು ಗಣ್ಯರು ಘನತೆ ಹೆಚ್ಚಿಸಿದರು. ಕನ್ನಡ ಸಮ್ಮೇಳನಕ್ಕೆ ವಿಶೇಷ ಅತಿಥಿಯಾಗಿ ಬಾಲಿವುಡ್ ನಟಿ ಐಶ್ವರ್ಯ ರೈ ಭಾಗವಹಿಸಿ ಕಾರ್ಯಕ್ರಮದ ಕಳೆ ಹೆಚ್ಚಿಸಿದರು. ಈ ಸುಂದರ ಸಂಭ್ರಮದ ಜೊತೆಗೆ ನೂರಾರು ಕಲಾವಿದರು ಹಚ್ಚೇವು ಕನ್ನಡದ ದೀಪ ಗೀತೆಗೆ ಹೆಜ್ಜೆ ಹಾಕಿದರು. ವಿಶ್ವ ಕನ್ನಡ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಇನ್ಫೋಸಿಸ್ ನಾರಾಯಣಮೂರ್ತಿ, ನಾನು ಮತ್ತೊಮ್ಮೆ ಹುಟ್ಟುವುದಾದರೆ ಮರಿ ಗುಂಡಿಯಾಗಿ ಕರ್ನಾಟಕವನ್ನು ಸುತ್ತುತ್ತೇನೆ ಎಂದು ಘೋಷಿಸಿದರು. ಮಾಡಿದ್ದು ಅಹಮದಾಬಾದ್, ಮುಂಬೈ, ಪುಣೆ, ಪ್ಯಾರಿಸ್, ಹೀಗಾಗಿ ನನಗೆ ಕೆಲವು ಭಾಷೆಗಳು ಬರುತ್ತದೆ. ನನ್ನ ಉದ್ಯಮಿಯಲ್ಲಿ ಬಹುಭಾಷೆ ಸಹಾಯಕವಾಗುತ್ತದೆ. ಆದರೂ ನನ್ನ ಹೃದಯದಲ್ಲಿ ನಾನು ಯಾವಾಗಲೂ ಕನ್ನಡಿಗನೇ. ನಮ್ಮ ಮನೆಯ ಭಾಷೆ ಕನ್ನಡ, ವ್ಯಾವಹಾರಿಕ ಭಾಷೆ ಇಂಗ್ಲಿಷ್ ಆದರೂ ಸಹ ನಾನು ನನ್ನ ಭಾವನೆಗಳನ್ನು ಯಾವಾಗಲೂ ಕನ್ನಡದಲ್ಲಿಯೇ ಹೇಳಬಯಸುತ್ತೇನೆ. ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಬೆಳಗಿನಿಂದಲೂ ಹರಿದು ಬಂದ ಕನ್ನಡಿಗರು ಈ ಅದ್ದೂರಿ ಸಂಭ್ರಮ ಕಂಡು ಪುಳಕಿತರಾದರು. ವಿಶಾಲ ಭವ್ಯ ವೇದಿಕೆ ಸುತ್ತ ಎಲ್ಲಿ ನೋಡಿದರೂ ಜನಸಾಗರವೇ ತುಂಬಿ ಹೋಗಿತ್ತು. ವಿಶ್ವ ಕನ್ನಡ ಸಮ್ಮೇಳನದ ಅಪೂರ್ವ ಅದ್ವಿತೀಯ ಕ್ಷಣ ಕನ್ನಡಿಗರ ಮನಗಳನ್ನು ರೋಮಾಂಚನಗೊಳಿಸಿ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ಈ ಟಿವಿ ನ್ಯೂಸ್ ಬೆಳಗಾವಿ.